ಇವತ್ತಿನ ವಿಡಿಯೋದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಮಿಸ್ ಮಾಡದೆ ನೋಡ್ಬೇಕಾದಂತಹ ಸ್ಮೃತಿವನ ಇದೆ. ಅದು ಯಾವ ರೀತಿಯಾಗಿದೆ ಏನೋ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಅದಲ್ಲದೆ ಸಿದ್ಧಗಂಗಾ ಮಠವನ್ನ ಪೂರ್ತಿಯಾಗಿ ಡ್ರೋನ್ ಕ್ಯಾಮರಾದಿಂದ ಕ್ಯಾಪ್ಚರ್ ಮಾಡಲಾಗಿದೆ. ಅದನ್ನು ಸಹ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ. ಮೊದಲಿಗೆ ನಾವು ಮಠವನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ನಂತರ ಇಲ್ಲಿ ಸ್ಮೃತಿವನಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಎಂಟ್ರೆನ್ಸಿಗೆ ಟಿಕೆಟ್ ಅನ್ನ ತಗೋಬೇಕಾಗುತ್ತೆ. ಒಂದು ಟಿಕೆಟಿನ ಬೆಲೆ ಬಂದು 10 ರೂಪಾಯಿ. ಸೊ ನಾವೆಲ್ಲ ಟಿಕೆಟ್ ಅನ್ನ ತಗೊಂಡು ಈ ರೀತಿಯಾಗಿ ಒಳಗಡೆ ಎಂಟ್ರಿಯನ್ನ ಕೊಟ್ವಿ. ಎಂಟ್ರಿ ಕೊಟ್ಟ ತಕ್ಷಣ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ವ್ಯೂ ಅಂತ. ನಾನು ಮೊದಲನೇ ಪಾರ್ಟ್ ಅನ್ನ ಹಾಕಿದ್ದೀನಿ ಸಿದ್ಧಗಂಗಾ ಮಠದ ಬಗ್ಗೆ ಪೂರ್ತಿಯಾಗಿ ವಿವರಣೆ ಕೊಟ್ಟಿರೋದನ್ನ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ನಿಮ್ಗೆ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೋಡಿ ಯಾವ ರೀತಿಯಾಗಿದೆ ಅಂತ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ. ತುಂಬಾನೇ ಚೆನ್ನಾಗಿದೆ. ಎಂಟ್ರಿ ಕೊಟ್ಟ ತಕ್ಷಣನೇ ಫುಲ್ ಒಂಥರ ಸೂಪರ್ ಅನ್ನಿಸ್ತು. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ನೋಡಿ, ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗಿ ಇಷ್ಟ ಆಗುತ್ತೆ. ಇನ್ನು ನನ್ನ ಚಾನೆಲ್ ನಲ್ಲಿ ಕುಕಿಂಗ್ ವಿಡಿಯೋಗಳಲ್ಲದೆ ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಪ್ಲೇಸಸ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ನೀವು. ಹಾಗೆ ಒಂದೊಂದೇ ಹೆಜ್ಜೆ ಇಟ್ಕೊಳ್ತಾ ಮುಂದೆ ಸಾಕ್ತಾ ಸಾಕ್ತಾ ನಿಮ್ಗೆ ವಿಭಿನ್ನವಾದ ಈ ರೀತಿ ಸ್ಟ್ಯಾಚ್ಯೂಗಳು ಕಾಣಿಸುತ್ತೆ. ಅದನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಮತ್ತೆ ಅದ್ರ ಪಕ್ಕ ಹೆಸರುಗಳನ್ನ ಸಹ ಬರೆದಿರ್ತಾರೆ. ನೀಟಾಗಿ ನೀವು ಓದ್ಕೊಂತ ಹೋಗಬಹುದು. ಮತ್ತೆ ನೀವು ಮಕ್ಕಳ ಜೊತೆ ಒಂದ್ಸರಿ ಹೋಗಿ ಬನ್ನಿ, ತುಂಬಾನೇ ಇಷ್ಟ ಪಡ್ತಾರೆ. ಮಕ್ಕಳನ್ನು ಸಹ ತುಂಬಾನೇ ಎಂಜಾಯ್ ಮಾಡ್ತಾರೆ. ಇದು ಈಗ ಹೊಸದಾಗಿ ರೀಸೆಂಟ್ ಆಗಿ ಮಾಡಿರೋದು. ಮೊದ್ಲೆಲ್ಲ ಇದು ಇರ್ಲಿಲ್ಲ. ಸೊ ನಾನು ಮೊದ್ಲೇ ಹೇಳಿದಾಗೆ ಯಾರೆಲ್ಲ ಸಿದ್ಧಗಂಗಾ ಮಠಕ್ಕೆ ಹೋಗ್ತಿರೋ ಖಂಡಿತವಾಗಿ ಸ್ಮೃತಿವನಕ್ಕೆ ಒಮ್ಮೆ ಭೇಟಿ ನೀಡಿ. ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೋಗ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಈ ಸ್ಮೃತಿವನ. ನೋಡಿ ಇಲ್ಲಿ ನಿಮ್ಗೆ ಬೋರ್ಡ್ ಅನ್ನ ಬರ್ದ್ಬಿಟ್ಟು ಅದೇನ್ ಪಿಕ್ಚರ್ ಅಂತ ಅದ್ರ ಸಮೇತವಾಗಿ ನಿಮ್ಗೆ ವಿವರಣೆನೆ ಕೊಟ್ಟಿರ್ತಾರೆ. ಮತ್ತೆ ಇಲ್ಲಿ ಕೆಲವೊಂದು ಪ್ಲಾಸ್ಟಿಕ್ ಐಟಮ್ ಅದನ್ನೆಲ್ಲ ತಗೊಂಡು ಹೋಗ್ಬಾರ್ದು ಅಂತ ಅಲ್ಲಿ ಬೋರ್ಡ್ ಅನ್ನು ಹಾಕಿರ್ತಾರೆ. ನೋಡ್ತಾ ಇರಬಹುದು. ನೋಡಿ ಸ್ಕಲ್ಪ್ಚರ್ ನ ಯಾರು ಮುಟ್ಟಬಾರ್ದು, ದೂರದಿಂದನೇ ನೋಡ್ಬೇಕು ಅಂತ ಬೋರ್ಡ್ ಅನ್ನ ಹಾಕಿರ್ತಾರೆ. ಸೊ ಆ ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ನಿಮ್ಗೆ ಈ ಪಿಕ್ಚರ್ಸ್ ಅನ್ನ ನೋಡ್ಕೊಳ್ತಾ ಹೋದ್ರೆ ನಿಮಗೆ ಆ ಸಿದ್ಧಗಂಗಾ ಮಠದ ಬಗ್ಗೆ ಪೂರ್ತಿಯಾಗಿ ಇಲ್ಲ ಅಂದ್ರೆ ಒಂದು ಅರ್ಧನಾರು ನಿಮ್ಗೆ ವಿವರಣೆ ದೊರಕಂಗ ಆಗುತ್ತೆ. ಇದೇ ರೀತಿಯಾಗಿ ಕೆಲವೊಂದು ಸ್ಕಲ್ಪ್ಚರ್ಸ್ ಅನ್ನ ಹಾಕಿ ಅದರ ಮುಂದೆ ಅದಕ್ಕೆ ತಕ್ಕನಾಗಿ ವಿವರಣೆಗಳನ್ನ ಹಾಕಿರ್ತಾರೆ ಬೋರ್ಡ್ ನಲ್ಲಿ. ಸೊ ನಮಗೂ ಕೆಲವೊಂದು ವಿಚಾರಗಳು ಗೊತ್ತಿರ್ಲಿಲ್ಲ. ಸೊ ಅದನ್ನ ನೋಡಿ ನಾವು ಸಹ ತಿಳ್ಕೊಂಡಂಗೆ ಆಯ್ತು. ಈ ರೀತಿಯಾಗಿ ನೋಡೋದ್ರಿಂದ ದೊಡ್ಡವ್ರಿಗೆ ಇಷ್ಟು ಅಟ್ರಾಕ್ಟ್ ಆಗಿ ಇಷ್ಟ ಪಡ್ತೀವಿ ಅಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಲ್ವಾ. ಒಮ್ಮೆ ಖಂಡಿತವಾಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ನಾವು ಜಸ್ಟ್ ಬರೀ ಫ್ರೆಂಡ್ಸ್ ಅಷ್ಟೇ ಹೋಗಿದ್ವಿ. ಸೊ ಅದನ್ನೇ ಮಾತಾಡ್ಕೊಂಡ್ವಿ ಇನ್ನೊಂದ್ಸರಿ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು ಅಂತ. ತಿರ್ಗಾ ಹಿಂಗೆ ಹೋಗ್ಬೇಕನ್ನೋ ಕಡೆ ಎಕ್ಸಿಟ್ನು. ಇಲ್ಲ
ನನಗಂತೂ ಈ ಸ್ಕಲ್ಪ್ಚರ್ ಎಲ್ಲ ನೋಡ್ತಾ ಇದ್ದಂಗೆ ನಿಜವಾಗ್ಲೂ ಶ್ರೀಗಳನ್ನೇ ನೋಡಿದಷ್ಟು ಫೀಲ್ ಆಯ್ತು. ನೋಡಿ ಅವ್ರು ಈಗ ಹೇಗಿದ್ರು ಆಗ ಹೇಗಿದ್ರು ಅನ್ನೋದನ್ನ ನೀಟಾಗಿ ಸ್ಕಲ್ಪ್ಚರ್ ಮಾಡಿ ಹಾಕಿದ್ದಾರೆ. ಅವ್ರು ಯಾವ ರೀತಿಯಾಗಿ ಮಕ್ಕಳ ಜೊತೆ ಒಡನಾಟ ಇತ್ತು, ಮತ್ತೆ ಭಕ್ತರ ಜೊತೆ ಒಡನಾಟ ಇತ್ತು, ಹಾಗೆ ಅವರು ಅಡಿಕೆ ದಾಸೋಹಕ್ಕೆ ಯಾವ ರೀತಿಯಾಗಿ ಸೌದೆಗಳನ್ನ ಕಟ್ ಮಾಡ್ತಾ ಇದ್ರು. ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ಸಹ ಸ್ಕಲ್ಪ್ಚರ್ ಮೂಲಕ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪೂರ್ತಿಯಾಗಿ ಒಂದೊಂದೇ ಸ್ಕಲ್ಪ್ಚರ್ ಗಳನ್ನ ನೋಡ್ಕೊಂಡು ಅದನ್ನ ಬರ್ದಿರೋದನ್ನ ಓದ್ಕೊಂಡು ಹೋಗ್ತಾ ಇದ್ವಿ. ಅಬ್ದುಲ್ ಕಲಾಂ ನವರೊಟ್ಟಿಗೂ ಸಹ ಶಿವಕುಮಾರ ಸ್ವಾಮೀಜಿಗಳು ಮಾತಾಡ್ತಿರೋದನ್ನು ಸಹ ಸ್ಕಲ್ಪ್ಚರ್ ನಲ್ಲಿ ಮಾಡಿದ್ರು. ಅದಾದ್ಮೇಲೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ವಿಶ್ರಾಂತಿಯನ್ನ ಮಾಡಿ ನಂತರ ಕೆಳಗಡೆ ಪಾರ್ಕ್ ಇತ್ತು. ಸೊ ಹಾಗಾಗಿ ಮಗು ತುಂಬಾ ಸುಸ್ತಾಗ್ತಾ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅದಾದ್ಮೇಲೆ ಈ ರೀತಿಯಾಗಿ ಪೂರ್ತಿಯಾಗಿ ಕೆಳಗಡೆ ಬಂದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಪಾರ್ಕ್ ತರ ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಗೆ ಬಂದ್ರೆ ಆಟ ಆಡ್ಲಿಕ್ಕೂ ಸಹ ತುಂಬಾನೇ ಚೆನ್ನಾಗಿದೆ. ಮತ್ತೆ ಇಲ್ಲಿ ಗೊಂಬೆಗಳು ಇಲ್ಲಿ ನೋಡ್ತಾ ಇರ್ಬೋದು ಅವಾಗ ಮಕ್ಕಳೆಲ್ಲ ಯಾವ ರೀತಿಯಾಗಿ ಆಟ ಆಡ್ತಿದ್ರು ಅದೆಲ್ಲ ಹಾಕಿದ್ದಾರೆ ಸ್ಕಲ್ಪ್ಚರ್ ಮೂಲಕ. ಸೊ ನಮ್ ಜೊತೆ ಚಿಕ್ಕ ಪಾಪು ಬಂದಿದ್ರಿಂದ ಅದು ಮಗುವನ್ನ ನಾವು ಆಟ ಆಡ್ಸೋಕೆ ಅಂತ ಕರ್ಕೊಂಡು ಹೋದ್ವಿ. ಜಾರ ಬಂಡಿ, ಉಯ್ಯಾಲೆ ಅದೆಲ್ಲ ಆಟ ಆಡಿದ್ರು. ಮಗು ಬರೋದಕ್ಕೆ ತಯಾರಿರ್ಲಿಲ್ಲ. ಕರ್ಕೊಂಡ್ ಬಂದ್ರೆ ಆಟ ಆಡ್ಬೇಕು ಮತ್ತೆ ಅಂತ ಅಂತಿದ್ರು. ತುಂಬಾ ಹೊತ್ತು ಆಟ ಆಡ್ಸಿದ್ವಿ. ಆ ಮಗು ಯಾರ ಹತ್ರನೂ ಬರ್ತಾ ಇರ್ಲಿಲ್ಲ, ಅವ್ರ ಅಮ್ಮನೇ ಬೇಕು ಅಂತ ಆಯ್ತು. ಸೊ ಪಾಪ ಅವಳು ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ಲು ಎತ್ಕೊಂಡು. ಯಾಕಂದ್ರೆ ಹೊಸಬ್ರಲ್ವಾ, ಮಕ್ಕಳು ಬೇಗ ಬರೋದಿಲ್ಲ ಅಷ್ಟು. ಸೊ ಹೇಗೋ ಮಾಡಿ ಅವಳನ್ನ ಅಲ್ಲಿಂದ ಡೈವರ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ನೋಡಿ ಕರ್ಕೊಂಡು ಬಂದ್ಮೇಲೆ ಇಲ್ಲಿ ದೊಡ್ಡದೊಂದು ಆಲದ ಮರ ಇತ್ತು. ಸೊ ಅಲ್ಲಿ ಕೂತ್ಕೊಂಡಿದ್ವಿ. ಅಲ್ಲೂ ಸಹ ಒಂದು 5 to 10 years ಮಕ್ಕಳಿಗೆ ಈ ರೀತಿಯಾಗಿ ರೋಪ್ ಆಕ್ಟಿವಿಟೀಸ್ ಇರುತ್ತೆ. ಸೊ ಎಲ್ಲ ಮಕ್ಕಳು ಬಂದ್ರೆ ಆರಾಮಾಗಿ ಆಟ ಆಡ್ಕೋಬಹುದು. ಬೇಜಾರಂತೂ ಆಗಲ್ಲ ಮಕ್ಳಿಗೆ ಬಂದ್ರೆ. ಇಲ್ಲಿ ತುಂಬಾನೇ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಮಕ್ಕಳನ್ನು ಸಹ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನೋಡಿ ಎಷ್ಟು ದೊಡ್ಡ ಮರ ಅಂತ. ಓ ಮೈ ಗಾಡ್, ತುಂಬಾನೇ ಚೆನ್ನಾಗಿತ್ತು. ನನಗಂತೂ ಈ ಸ್ಮೃತಿವನ ನೋಡಿ ಸಖತ್ ಇಷ್ಟ ಆಯ್ತು. ಇಲ್ಲಿ ನೋಡ್ತಾ ಇರ್ಬೋದು ಶಿವಕುಮಾರ ಸ್ವಾಮೀಜಿಗಳು ಲಿಂಗ ಪೂಜೆ ಮಾಡ್ತಾ ಇರೋದನ್ನ. ಈ ರೀತಿಯಾಗಿ ಸ್ಮೃತಿವನ ಇತ್ತು. ನಮಗಂತೂ ಬಹಳನೇ ಇಷ್ಟ ಆಯ್ತು. ಅಲ್ಲಿಂದ ಹೊರಗಡೆ ಬಂದು ಜ್ಯೂಸ್ ಕುಡಿಬೇಕು ಅಂತ ಬಂದು ಜ್ಯೂಸ್ ಅನ್ನ ಕುಡಿದ್ವಿ. ಅಷ್ಟರಲ್ಲಾಗಲೇ ನನ್ನ ಫ್ರೆಂಡು ಫೋನ್ ಅನ್ನ ಬಿಟ್ಟು ಬಂದ್ಬಿಟ್ಟಿದ್ಲು. ಸ್ಮೃತಿವನದಲ್ಲಿ ಕಳ್ದೋಗ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ವಿ. ಬಟ್ ಹೇಗೋ ತಿರ್ಗಾ ನೆನ್ಪಿಸ್ಕೊಂಡು ಓಡೋಗಿ ತಗೊಂಡು ಬಂದ್ವಿ. ಸದ್ಯಕ್ಕೆ ದೇವ್ರ ದಯದಿಂದ ಅವ್ಳ ಫೋನು ಸಿಕ್ತು. ಇಲ್ಲ ಅಂದಿದ್ರೆ ಅದೊಂದು ಬ್ಯಾಡ್ ಮೂಮೆಂಟ್ ಅನಿಸ್ತಾ ಇತ್ತು. ಈಗ ಸಿದ್ಧಗಂಗಾ ಮಠ ಪೂರ್ತಿಯಾಗಿ ಯಾವ ರೀತಿಯಾಗಿದೆ ಹೇಗಿದೆ ಅಂತ ಡ್ರೋನ್ ಮುಖಾಂತರ ಕ್ಯಾಪ್ಚರ್ ಮಾಡಿರೋ ವಿಡಿಯೋನ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ನೋಡಿದ್ರಲ್ಲ ಸಿದ್ಧಗಂಗಾ ಮಠ ಎಷ್ಟು ಬ್ಯೂಟಿಫುಲ್ ಆಗಿ ಡ್ರೋನ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ಅಂತ. ನಂತರ ಅಲ್ಲಿಂದ ನಾವು ಆಟೋ ಹತ್ಕೊಂಡು ಬಸ್ ಸ್ಟಾಪ್ ಹತ್ರ ಹೋದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮತ್ತು ಮಾತಾಡಿದ್ವಿ, ಫನ್ ಮಾಡಿದ್ವಿ. ಸಖತ್ತು ಖುಷಿ ಅನ್ನಿಸ್ತು. ಅದು ತುಂಬಾ ವರ್ಷಗಳ ನಂತರ ಸಿಕ್ಕಿದ್ದು. ಅದಾದ್ಮೇಲೆ ನಾವು ಮತ್ತೆ ಹೀಗೆ ಎಲ್ಲಾದ್ರೂ ಪ್ಲಾನ್ ಮಾಡೋಣ ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಆಟೋದಲ್ಲಿ ತುಂಬಾನೇ ನಗಾಡ್ಕೊಂತ ಹೋಗ್ತಾ ಇದ್ವಿ. ನಂತರ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ಸೊ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಎಲ್ಲಾರು ಒಂದೊಂದು ಕಾಫಿ ಟೀನ ಕುಡ್ಕೊಂಡು ಮತ್ತೆ ಸ್ನ್ಯಾಕ್ಸ್ ಅನ್ನ ತಿನ್ಕೊಂಡು ಅಲ್ಲಿಂದ ಬಸ್ ಸ್ಟಾಪ್ ಒಳಗಡೆ ಹೋದ್ವಿ. ಸೊ ಅವರು ಶಿರಾ ಬಸ್ಗೆ ಹೋದ್ರು, ನಾನು ಬೆಂಗಳೂರಿಗೆ ಬಂದೆ. ಸೊ ಇಷ್ಟ ಆಗಿತ್ತು ನಮ್ಮ ಈ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.